ವಿಜಯನಗರದಲ್ಲಿ 9,000 ರೇಷನ್ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. 1.20 ಲಕ್ಷಕ್ಕಿಂತ ಆದಾಯ ಮೀರಿದ ಹಿನ್ನೆಲೆ ಈ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಂದರೆ ಜಿಲ್ಲೆಯ ಒಟ್ಟು 5 ತಾಲೂಕುಗಳಲ್ಲಿ 9,326 ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿರುವಂಥದ್ದು. ಅವರೇನಾದರೂ ಪೂರಕ ದಾಖಲೆಗಳನ್ನು ನೀಡಿದರೆ ಮಾತ್ರ ಕಾರ್ಡ್ ಪುನಃ ಚಾಲನೆಗೆ ಬರಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟ 1,132 BPL ಕಾರ್ಡ್ದಾರರು APL ಆಗಿ ಮಾರ್ಪಾಡು ಮಾಡಿಕೊಂಡಿದ್ದಾರೆ. ಇನ್ನು ವಿಜಯನಗರದಾದ್ಯಂತ ಒಟ್ಟು 101 ಸರ್ಕಾರಿ ನೌಕರರು BPL ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಸರ್ಕಾರಿ ನೌಕರರು BPL ಕಾರ್ಡ್ ಹೊಂದಿರೋರಿಗೆ ದಂಡ ಸಮೇತ ಅವರಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಇನ್ನು ಕೊಟ್ಟೂರು, ಕೂಡ್ಲಿಗಿ, ಹೊಸಪೇಟೆ, ಹಡಗಲಿ, ಹರಪನಹಳ್ಳಿ ಸೇರಿದಂತೆ ಒಟ್ಟು 5 ತಾಲೂಕುಗಳಲ್ಲಿ ಬರೋಬ್ಬರಿ 9,326 ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ. ಈ ಬಗ್ಗೆ ವಿಜಯನಗರ ಜಿಲ್ಲೆಯ ಆಹಾರ ಇಲಾಖೆಯ ಉಪನಿರ್ದೇಶಕರು ಜೀ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಒಂದು 3 ತಿಂಗಳಿಂದ ನನಗೆ ಈ ರೇಷನ್ ಕಾರ್ಡಿಂದ ಸಮಸ್ಯೆ ಇದೆ. ರೇಷನ್ ಹಾಕಕ್ಕೆ ಹೋದಲ್ಲಿ ಏನಾಗ್ತಾರೆ, ನಿಮ್ಮ ಕಾರ್ಡ್ನಲ್ಲಿ ಭೂಮಿ ಇದೆ ಅಂತ ತೋರ್ಸೋಕ್ಕೆ ನಿಮಗೆ ರೇಷನ್ ಹಾಕಲ್ಲ ಅಂತ ಹೇಳ್ತಾರೆ. ಈಗ ಎಲ್ಲೇವರೆಗೆ ಬರುತ್ತೆ ಅಲ್ಲೇವರೆಗೆ ನಾವು ರೇಷನ್ ಹಾಕ್ತೀವಿ. ಯಾವತ್ತು ಕ್ಲೋಸ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಈಗ ತಾಲೂಕು ಆಫೀಸಲ್ಲಿ ಬಂದು ಕೇಳಿದ್ರು, ಫುಡ್ ಇನ್ಸ್ಪೆಕ್ಟರ್ ಆಫೀಸ್ನಲ್ಲಿ ಬಂದು ಕೇಳಿದ್ರು, ಅವ್ರು ಏನು ಹೇಳ್ತಿದ್ದಾರೆ, ಇದಕ್ಕೆ ಕ್ಯಾಸ್ಟ್ ಇನ್ಕಮ್ಮು ಅವು ಇವು ಅಂತ ತಂದು ಕೊಡು ಅಂತಂದು ಹೇಳ್ತಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಅದಾವೆ ನಮಗೂ, ಅವೇನು ದುಡಿಯೋಕೆ ಹೋಗಂಗಿಲ್ಲ ಏನಿಲ್ಲ. ಅವಕ್ಕೆಲ್ಲ ಕ್ಯಾಸ್ಟ್ ಇನ್ಕಮ್ ಲೆಕ್ಕಾಚಾರ ಮಾಡಿದ್ರು ತಪ್ಪಾಗುತ್ತೆ. ಅದು ಯಾಕಂದ್ರೆ ಅವು ಹುಡುಗರು ದುಡಿಯೋದೇ ಇಲ್ಲ. ಸ್ಕೂಲಿಗೆ ಹೋಗೋ ಹುಡುಗರು ಅವು 30,000 ನಾವು ಈಗ ವಿಲೇಜ್ ಅಕೌಂಟ್ ಹತ್ರ ಹೋಗಿ ನಾವು ಕ್ಯಾಶ್ ಇನ್ಕಮ್ ಹಾಕಿದ್ವಿ ಅಂತ ಈಗ ಒಂದು 3 ತಿಂಗಳಿಂದ ನನಗೆ ಈ ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಆಹಾರ ಇಲಾಖೆಯ ಸಿಬ್ಬಂದಿಯೊಟ್ಟಿಗೆ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಜಾರಿಯಾದ ಮೇಲೆ ಒಂದಿಷ್ಟು BPL ಕಾರ್ಡನ್ನು ಕಡಿತಗೊಳಿಸಲಿಕ್ಕೆ ನಿರ್ಧರಿಸಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ಒಟ್ಟಾರೆ ರಾಜ್ಯದಲ್ಲಿ ಸುಮಾರು 14 ಲಕ್ಷ BPL ಕಾರ್ಡ್ಗಳನ್ನು ಕಡಿತಗೊಳಿಸಲಿಕ್ಕೆ ಮುಂದಾಗಿದೆ ಅನ್ನುವಂಥದ್ದನ್ನು ಕೂಡ ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪನವರು ಹೇಳಿಕೆಯನ್ನು ಕೂಡ ಕೊಟ್ಟಿರೋದು. ಅದರಂತೆಯೇ ವಿಜಯನಗರ ಜಿಲ್ಲೆಯಲ್ಲಿ ಈಗ ಒಟ್ಟಾರೆ 9,026 ಕಾರ್ಡ್ಗಳು ಕೂಡ ಸಸ್ಪೆಂಡ್ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಆಹಾರ ಇಲಾಖೆಯ ಉಪನಿರ್ದೇಶಕರು ಆದಂಥ ರಿಯಾಜ್ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಕೂಡ ಒಟ್ಟಾರೆ 14 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಆದೇಶ ಇದೆ. ಈಗ ಒಟ್ಟಾರೆ ವಿಜಯನಗರದಲ್ಲಿ ಸುಮಾರು 9,000ಕ್ಕೂ ಹೆಚ್ಚು ಕಾರ್ಡ್ಗಳು ಕೂಡ ಸಸ್ಪೆಂಡ್ ಆಗಿದ್ದಾವೆ. ಯಾವ ರೀತಿ ಸಸ್ಪೆಂಡ್ ಆಗಿದ್ದಾವೆ, ಏನು ಮಾನದಂಡ ಏನಿದೆ ಸರ್, ಒಟ್ಟಾರೆ ಮಾಹಿತಿ ಇದ್ರ ಬಗ್ಗೆ? ಸೊ ಈಗ 9,326 ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 9,300 ನಮ್ಮ ಜಿಲ್ಲೆಯಲ್ಲಿ 9,326 ಕಾರ್ಡ್ಗಳು ತಾತ್ಕಾಲಿಕವಾಗಿ ಸಸ್ಪೆಂಡ್ ಆಗಿದ್ದಾವೆ. ಸೊ 1.2 ಇನ್ಕಮ್ ಆಧಾರದ ಮೇಲೆ, ಅಂದರೆ 1,20,000ಕ್ಕಿಂತ ಆದಾಯ ಮಿತಿ ಯಾವ ಕಾರ್ಡ್ದಾರದ್ದು ಅಥವಾ 2 ಕಾರ್ಡ್ ಹೋಲ್ಡರ್ಸ್ ಇರುತ್ತದೆ ಅಂಥ ಕಾರ್ಡ್ಗಳನ್ನ ಮಾತ್ರ ಕುಟುಂಬದ ಆಧಾರದ ಆದಾಯ ಬೇಸ್ ಮೇಲೆ ಅಂಥ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದ್ವಿ. ಸೊ ಆ ಕಾರ್ಡ್ಗಳನ್ನು ನಾವು ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಆಧರಿಸಿ ಅಂಥ ಯಾವುದಾದ್ರೂ ಜೆನ್ಯೂನ್ ಇದ್ದರೆ ಅಂಥ ಕಾರ್ಡ್ಗಳನ್ನು ರಿವೋಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅಂಥ ಕಾರ್ಡ್ಗಳನ್ನು ರಿವೋಕ್ ಮಾಡ್ಬೋದು. ಸದ್ಯಕ್ಕೆ 9,000 ಕಾರ್ಡ್ಗಳು ಮಾತ್ರ ಸಸ್ಪೆಂಡ್ ಆಗಿರೋಂಥದ್ದು. ಸರ್, ಈಗ ಸರ್ಕಾರಿ ನೌಕರರು ಕೂಡ ಕಾರ್ಡ್ ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಎಷ್ಟು ನೌಕರರು ಸರ್ಕಾರಿ ನೌಕರರು ಕಾರ್ಡ್ಗಳನ್ನು ಹೊಂದಿದ್ದಾರೆ, ಅವ್ರಿಗೆ ಯಾವ ರೀತಿ ಪೆನಾಲ್ಟಿ ಇದೆ, ಏನಿದೆ ಸರ್ ಮಾಹಿತಿ? ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 101 ಕಾರ್ಡ್ದಾರರು ಗುರುತಿಸಿದ್ರು. ಅಂಥ 101 ಕಾರ್ಡ್ಗಳನ್ನು ಸಸ್ಪೆಂಡ್ ಮಾಡಿದ್ವಿ. ಅದಕ್ಕೆ ಪೆನಾಲ್ಟಿಯನ್ನು ಕಲೆಕ್ಟ್ ಮಾಡೋದಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಅದನ್ನು ಮಾಡ್ತೀವಿ ಪೆನಾಲ್ಟಿ. ಈಗ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಂಥವ್ರು ಅಂದರೆ 1,20,000ಕ್ಕಿಂತ ಜಾಸ್ತಿ ಆದಾಯ ಹೊಂದಿರತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಸರ್? ಅವ್ರಿಗೆ ಯಾವ ರೀತಿ ಅಂದರೆ ಅವ್ರ ಕಾರ್ಡ್ ಕೂಡ ಈಗ BPL ಇಂದ APL ಕಾರ್ಡ್ಗೆ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗ ಆಲ್ರೆಡಿ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಕಾರ್ಡ್ ರದ್ದಾಗಿದೆ, ನಮ್ಮದು ಆದಾಯ ಎಷ್ಟೇ ಇದ್ದರೂ ಕೂಡ ರದ್ದು ಮಾಡಿದ್ದಾರೆ. ಹಾಗಾಗಿ ಈ ಬಗ್ಗೆ ಕೂಡ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲಾಖೆ ಮುಂದೆ, ಏನು ಹೇಳ್ತೀರಾ? ಸರ್, ನಾನು ಆಗಲೇ ಹೇಳ್ದಂಗೆ 9,000 ಕಾರ್ಡ್ಗಳು ತಾತ್ಕಾಲಿಕವಾಗಿ ಸಸ್ಪೆಂಡಲ್ಲಿದ್ದಾವೆ. ಅಂಥ ಕಾರ್ಡ್ದಾರು ಅರ್ಹ ಕಾರ್ಡ್ದಾರ ಯಾರಾದರೂ ಇದ್ದರೆ ಅವರು ಯಾವುದೇ ಕಾರಣದಲ್ಲಿ ವರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಥವಾ ವರಿ ಮಾಡ್ಕೋಬಾರ್ದು. ಅಂಥ ಕಾರ್ಡ್ಗಳು ಅರ್ಹರಾಗಿದ್ದರೆ ಅಂಥ ಕಾರ್ಡ್ಗಳನ್ನು ನಾವು ರಿವೋಕ್ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಯಾವುದೇ ತೊಂದರೆ ಇರೋದಿಲ್ಲ.
ಇದು ಆಹಾರ ಇಲಾಖೆಯ ಉಪನಿರ್ದೇಶಕರು ಆದಂತಹ ರಿಯಾಜ್ ಅವರು ಹೇಳ್ತಕ್ಕಂಥ ಮಾತು. ಏನು ಅಂತ ಹೇಳಿದ್ರೆ, ದಾಖಲೆಗಳು ಸರಿಯಾಗಿದ್ದರೆ ಆ ಕಾರ್ಡ್ಗಳು ಅರ್ಹ ಆಗ್ತವೆ, ದಾಖಲೆಗಳು ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅಂಥ ಕಾರ್ಡ್ ರದ್ದಾಗ್ತವೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.